ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಕೇಕ್ ಫಿನಿಶಿಂಗ್ ಯಾವ ರೀತಿ ಮಾಡ್ತೇನೆ ಅಂತ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಈ ಕಡೆ ನೋಡ್ಬೋದು ಚಾಕ್ಲೇಟ್ ಬೇಸ್ ತೊಗೊಂಡಿದ್ದೀನಿ ಅರ್ಧ kg ಅಷ್ಟು. ಚೆನ್ನಾಗಿ 3 ಲೇಯರಾಗಿ ಕಟ್ ಮಾಡ್ಕೋಬೇಕು. ನಾನು ಮೊನ್ನೆ ತೋರಿಸಿರೋ ವಿಡಿಯೋದಲ್ಲಿ ಸ್ವಲ್ಪ ವಿಡಿಯೋ ಸ್ಕಿಪ್ ಆಗಿದೆ, ಅದಕ್ಕೋಸ್ಕರ ನಾನು ಈ ರೀತಿ ವಿಡಿಯೋದಲ್ಲಿ ಪೂರ್ತಿ ಎಲ್ಲ ಡೀಟೇಲ್ಸಾಗಿ ಹೇಳ್ತಾ ಇದ್ದೀನಿ. ನೋಡಿ, ನಾನು 3 ಲೇಯರ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಲ್ಲ. ಈ ಕಡೆ ಶುಗರ್ ಸಿರಪ್ ಮಾಡ್ಕೊಳ್ಳೋದಕ್ಕೆ ಒಂದು 2-3 ಚಮಚದಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದರೊಳಗಡೆ ನನಗೆ ವೆನಿಲಾ ಫ್ಲೇವರ್ ಮತ್ತು ಹಾಗೆ ಚಾಕ್ಲೇಟ್ ಫ್ಲೇವರ್ ಎರಡೂ ಕೂಡ ಇರುತ್ತೆ. ನೀವು ಯಾವ್ದು ಬೇಕಾದ್ರೆ ಹಾಕ್ಕೋಬೋದು. ನಾನು ಚಾಕ್ಲೇಟ್ ಫ್ಲೇವರ್ ಹಾಕ್ತಾಯಿದ್ದೀನಿ. ನಾನು ಮೊನ್ನೆ ಮಾಡಿರೋದು ವೆನಿಲಾ ಫ್ಲೇವರು, ಇವತ್ತು ಚಾಕ್ಲೇಟ್ ಫ್ಲೇವರ್ ಮಾಡ್ತಾಯಿದ್ದೀನಿ. ಒಂದು 4-5 ಚಮಚದಷ್ಟು ಸಕ್ಕರೆ ಒಳಗಡೆ ಈ ರೀತಿ ಫ್ಲೇವರ್ ಕೂಡ ಹಾಕ್ಕೋಬೋದು. ಈಗ ನಾನು ಮಧ್ಯಭಾಗದಲ್ಲಿ ಬೇಸ್ ತೊಗೋತೀನಿ. ಹಾಗೆ ಕ್ರೀಮ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ವಿಪ್ ಕ್ರೀಮ್. ಈ ಕಡೆ ನೋಡಿ ಒಂದು ಕೇಕ್ ಬೋರ್ಡ್ ತೊಗೊಂಡಿದ್ದೀನಿ, ಅದ್ರ ಮೇಲೆ ಸ್ವಲ್ಪ ವಿಪ್ ಕ್ರೀಮ್ ಹಚ್ಕೊಳ್ಳಿ. ಹಾಗೆ ಮಧ್ಯಭಾಗದಲ್ಲಿರುವಂಥ ಬೇಸ್ ತೊಗೋಬೇಕು. ಆದಮೇಲೆ ಶುಗರ್ ಸಿರಪ್ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ, ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಮೇಲಿಂದ ಕ್ರೀಮ್ ಹಚ್ಕೊಳ್ತಾ ಬನ್ನಿ ರೌಂಡಾಗಿ. ಎಲ್ಲ ಕಡೆ ಒಂದೇ ರೀತಿ ಹಚ್ಕೋಬೇಕು, ಚೆನ್ನಾಗಿ ರೌಂಡಾಗಿ ಹಚ್ಕೊಂಡ್ಮೇಲೆ ಮೇಲಿಂದ ನಾನು ಚಾಕ್ಲೇಟ್ ಸಿರಪ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಬೇಕಾದರೆ ಚಾಕ್ಲೇಟ್ ಸಿರಪ್ ಕೂಡ ಹಾಕೋಬೋದು, ಇಲ್ಲಾಂದರೆ ಚಾಕ್ಲೇಟ್ ಸ್ಕ್ರಮ್ಸ್ ಕೂಡ ಹಾಕೋಬೋದು. ಇದು ಚೆನ್ನಾಗಿ ಅಪ್ಲೈ ಆಯ್ತಲ್ಲ, ಇದ್ರ ಮೇಲೆ ನಾನು ಸ್ವಲ್ಪ ಚಾಕ್ಲೇಟ್ ಗೀಚ್ ಹಾಕ್ಕೊಳ್ತೀನಿ. ನೋಡಿ, ಚಾಕ್ಲೇಟ್ ಕೇಕ್ ಅಂದರೆ ಸ್ವಲ್ಪ ಚಾಕ್ಲೇಟ್ ಜಾಸ್ತಿನೇ ಇರಬೇಕಲ್ಲ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ನೋಡ್ಬೋದು, ನಮ್ಮ ಫಸ್ಟ್ ಇರೋ ಬೇಸ್ ತೊಗೊಂಡಿದ್ದೀನಿ, ಅಂದರೆ ಮೇಲಿಂದ ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ, ಅದನ್ನು ಕೂಡ ಫಸ್ಟಾಗಿ ನಡಬರಕ್ಕೆ ಇಟ್ಕೋಬೇಕು. ಈ ಮೇಲಿಂದ ಮತ್ತೆ ಶುಗರ್ ಸಿರಪ್ ಎಲ್ಲ ಅಪ್ಲೈ ಮಾಡ್ಕೊಂಡು ಆದಮೇಲೆ ಮತ್ತೆ ಕ್ರೀಮ್ ಹಚ್ಕೊಳ್ಳಿ ಚೆನ್ನಾಗಿ. ಈಗ ನೋಡ್ಬೋದು, ನಾನು ಎಲ್ಲ ಕಡೆ ಚೆನ್ನಾಗಿ ಕ್ರೀಮ್ ಹಚ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಚಾಕ್ಲೇಟ್ ಕ್ರಮ್ಸ್ ಹಾಕೊಳ್ತೀನಿ ಮೇಲಿಂದ. ಈಗ ಲಾಸ್ಟ್ ಲೇಯರ್ ಇಟ್ಕೊಂಡು ಬಿಡೋದು. ಈಗ ಮೇಲಿಂದ ಬಟರ್ ಪೇಪರ್ ಕೂಡ ತೆಕ್ಕೊಂಡ್ಬಿಡಿ. ಮತ್ತು ಈಗ ಇದಕ್ಕೆ ಕೂಡ ಶುಗರ್ ಸಿರಪ್ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಎಲ್ಲ ಕಡೆ ಅಪ್ಲೈ ಮಾಡಿರೋದಾಗಿದೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಸೈಡಲ್ಲೆಲ್ಲ ಫಿನಿಶಿಂಗ್ ಮಾಡ್ಕೊಂಡು ಬರ್ತೀನಿ. ಈಗ ಚೆನ್ನಾಗಿ ಸೈಡಲ್ಲೆಲ್ಲ ಚೆನ್ನಾಗಿ ಫಿನಿಶಿಂಗ್ ಮಾಡಿಕೊಂಡ್ರೆ ಸೂಪರಾಗಿ ಕಾಣಿಸುತ್ತೆ. ಒಮ್ಮೆಗೆ ನಾವೆಲ್ಲ ಹಾಗೆ ಮಾಡ್ತಾ ಮೇಲಿಂದೆಲ್ಲ ಫಿನಿಶಿಂಗ್ ಮಾಡ್ಕೊಂಡು ಬಂದರೆ ಸ್ವಲ್ಪ ಅದು ಚೆನ್ನಾಗಿ ಕಾಣಿಸೋದಿಲ್ಲ. ನೋಡಿ, ಈಗ ನಾನು ಸೈಡೆಲ್ಲ ಕ್ರೀಮೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ ಮೇಲಿಂದ ಅಪ್ಲೈ ಮಾಡ್ಕೊಳ್ತೀನಿ. ಎಲ್ಲೆಲ್ಲ ಸ್ವಲ್ಪ ಕಡಿಮೆ ಬೀಳ್ತದಲ್ಲ ಅಲ್ಲೆಲ್ಲ ಹಚ್ಕೋಬೇಕು. ಈಗ ಎಲ್ಲ ಕಡೆ ಚೆನ್ನಾಗಿ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ, ಅಂದರೆ ಹಚ್ಕೊಂಡಿರೋದು ಎಲ್ಲ ಕಡೆ. ಈಗ ನೋಡಿ, ಈ ಕಡೆ ಎಲ್ಲ ಸೈಡಿಗೆಲ್ಲ ಚೆನ್ನಾಗಿ ಫಿನಿಶಿಂಗ್ ಬರಬೇಕಲ್ಲ, ಅದಕ್ಕೋಸ್ಕರ ಸ್ಕ್ರ್ಯಾಪರ್ ತೊಗೊಂಡಿರೋದು. ನೋಡಿ, ಈಗ ಸ್ಕ್ರ್ಯಾಪರಿಂದ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಕೇಕೆಲ್ಲ ಫಿನಿಶಿಂಗು. ಈ ರೀತಿ ಸ್ಕ್ರ್ಯಾಪರಿಂದ ರೌಂಡಾಗಿ ಎಳಿತಾ ಹೋಗಬೇಕು. ಮತ್ತು ಅದು ಈ ರೀತಿ ಸ್ವಲ್ಪ ಒರೆಸ್ಬಿಟ್ರೆ ಆಯಿತು, ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅದನ್ನು ಕೂಡ. ಒಂದು 2-4 ಸತಿ ಟ್ರೈ ಮಾಡಿದ್ರೆ ಸಾಕು, ಚೆನ್ನಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೇಕ್ ಕೂಡ ಫಿನಿಶಿಂಗು. ನೋಡಿ, ಈಗ ಕೇಕ್ ಫಿನಿಶಿಂಗ್ ಚೆನ್ನಾಗಿ ಸೈಡಲ್ಲೆಲ್ಲ ಬಂದಿದೆ. ನೋಡಿ, ಈಗ ಮೇಲೆ ಕೂಡ ಚೆನ್ನಾಗಿ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ನಾನು ಸೈಡಲ್ಲಿ ಕೂಡ ಜಿಗ್ಜಾಗ್ ಸ್ಕ್ರ್ಯಾಪರ್ನಿಂದ ಯೂಸ್ ಮಾಡಿಕೊಂಡು ಚೆನ್ನಾಗಿ ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ ಸೈಡಲ್ಲೆಲ್ಲ. ಈಗ ಮೇಲಿಂದ ಕೂಡ ಚೆನ್ನಾಗಿ ಡಿಸೈನ್ ಮಾಡ್ಕೋಬೇಕಲ್ಲ, ನಾನು ಡಿಸೈನ್ ಮಾಡ್ಕೋತೀನಿ. ಅದಕ್ಕೋಸ್ಕರ ಈ ಕಡೆ ನೋಜಲ್ ತೊಗೊಂಡಿರೋದು. ನೋಡಿ, 2D ನೋಜಲ್ ತೊಗೊಂಡಿದ್ದೀನಿ ನಾನು. ಒಂದು ಪೈಪಿಂಗ್ ಬ್ಯಾಗ್ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಕ್ರೀಮ್ ಕೂಡ ಹಾಕ್ಕೊಳ್ತೀನಿ. ಇವತ್ತು ನಾನು ಚಾಕ್ಲೇಟ್ ಫ್ಲೇವರ್ ಕೇಕಲ್ಲ, ಸ್ವಲ್ಪ ಚೆನ್ನಾಗಿ ಅದು ಫಿನಿಶಿಂಗ್ ಕೂಡ ಚೆನ್ನಾಗಿ ಮಾಡ್ಕೋಬೇಕು. ನೋಡ್ಬೋದು, ಈ ರೀತಿ ನಾನು ಫ್ಲವರ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮಧ್ಯದಲ್ಲಿ ಫ್ಲವರ್ಸ್ ಹಾಕ್ಕೊಳ್ತಾ ಇರೋದು. ಸೈಡಲ್ಲಿ ಕೂಡ ಚೆನ್ನಾಗಿ ಡಿಸೈನ್ ಮಾಡ್ಕೊಳ್ಳಿ. ಒಂದು ಕಡೆ ಹೆಸರು ಬರೆಯೋದಕ್ಕೆ ಆಗುತ್ತೆ, ಒಂದು ಕಡೆ ಚಾಕ್ಲೇಟ್ ಎಲ್ಲ
ಹಾಕೊಳ್ಳೋದಕ್ಕೆ ಆಗುತ್ತೆ. ನೋಡಿ ಈ ರೀತಿ ಫಿನಿಶಿಂಗ್ ಆಗಿದೆ. ಸೈಡಲ್ಲಿ ಕೂಡ ಚೆನ್ನಾಗಿ ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಮೇಲಿಂದ ಸ್ವಲ್ಪ ನಾನು ಜೆಲ್ನಿಂದ ಹೆಸರು ಬರಿಬೇಕು. ಅದಕ್ಕೋಸ್ಕರ ನಾನು ನ್ಯೂಟ್ರಲ್ ಜೆಲ್ ತೊಗೊಂಡಿದ್ದೀನಿ. ನೋಡಿ 1 ಚಮಚದಷ್ಟು ನ್ಯೂಟ್ರಲ್ ಜೆಲ್ ತೊಗೋಬೇಕು. ಇದರೊಳಗಡೆ ನಾನು ಈಗ ಜೆಲ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ, ರೆಡ್ ಕಲರ್ ಜೆಲ್ ಕಲರು. ಚೆನ್ನಾಗಿ ಅದು ಹಾಕ್ಕೊಂಡು ಕಲಿಸ್ಕೋಬೇಕು. ಈಗ ಮೇಲಿಂದ ಸ್ವಲ್ಪ ಈ ರೀತಿ ಫ್ಲವರ್ಸ್ ಮೇಲೆ ಹಾಕ್ಕೊಂಡಿರೋ ಥರ ಚೆರಿ ಇಟ್ಕೊಂಡಿರೋ ರೀತಿ ಕಾಣಿಸುತ್ತೆ ನೋಡಿ. ಇದೇ ಜೆಲ್ಲಿಂದ ಸ್ವಲ್ಪ ತಣ್ಣಗಾದ್ಮೇಲೆ ಹೆಸರು ಕೂಡ ಬರ್ಕೊಳ್ತೀನಿ. ಚಾಕ್ಲೇಟ್ ಹಾಕ್ಕೊಂಡಿದ್ದೀನಿ ನೋಡಿ ಸೈಡಲ್ಲಿ ಕೂಡ. ಚೆನ್ನಾಗಿ ಸೂಪರಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡ್ಬೋದು ನೋಡಿ. ಈಗ ಈ ಕಡೆ ಚೆನ್ನಾಗದು ಬರ್ತಡೇ ಕೂಡ ಬರ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಟ್ರೈ ಮಾಡ್ಬೋದು. ನಾನು ಓನ್ಲಿ ಸ್ವಲ್ಪ ಚಾಕ್ಲೇಟ್ ಹಾಕುವಾಗ ಸ್ವಲ್ಪ ವಿಡಿಯೋ ಸ್ಕಿಪ್ ಆಯಿತು. ನಾನು ಮತ್ತೊಂದು ಸರ್ತಿ ತೋರಿಸ್ತೀನಿ. ಪ್ಯಾಕ್ ಕೂಡ ಮಾಡಿದ್ದೀನಿ ಕೇಕು. ನಾನು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡಿಕೊಂಡು ನೋಡಿ ಟ್ರೈ ಮಾಡಿ.